ನಿನ್ನೆ ರಾತ್ರಿ ಬೆಂಗಳೂರಿನ ಜೆಪಿ ನಗರ 6ನೇ ಹಂತದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇಲ್ಲಿನ ಇಂಚರ ಹೋಟೆಲ್ ಬಳಿ ಮನೆ ಮುಂದೆ ನಿಲ್ಲಿಸಿದ್ದಂತಹ 3 ಕಾರು ಒಂದು ಆಟೋ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಎಟಿಯೋಸ್, ಟವೆರಾ, ಝೆನ್ ಕಾರು ಹಾಗೂ ಟಾಟಾ ಏಸ್ ಸೇರಿದಂತೆ ಒಟ್ಟು 4 ವಾಹನಗಳ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಗಾಜುಗಳನ್ನ ಪುಡಿ ಮಾಡಲಾಗಿದೆ. ವಾಹನಗಳನ್ನ ಜಖಂ ಮಾಡಲಾಗಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಜೆಪಿ ನಗರ 6ನೇ ಹಂತದ ಇಂಚರ ಹೋಟೆಲ್ ಬಳಿ ಕೃತ್ಯವನ್ನ ಮಾಡಲಾಗಿರುವಂಥದ್ದು. ಕಲ್ಲನ್ನ ಎತ್ತಿ ಹಾಕಿ ವಾಹನಗಳನ್ನ ಜಖಂ ಮಾಡಲಾಗಿದೆ. ಟಾಟಾ ಎಟಿಯೋಸ್, ಶೆವರ್ಲೆ ಟವೆರಾ, ಝೆನ್ ಹಾಗೂ ಟಾಟಾ ಏಸ್ ಈ ಕಾರುಗಳನ್ನ ಜಖಂ ಮಾಡಲಾಗಿದ್ದು ಹಲವಾರು ಆಟೋಗಳನ್ನ ಕೂಡ ಜಖಂ ಮಾಡಲಾಗಿದೆ. ಕಾರುಗಳ ಗಾಜುಗಳು, ಆಟೋಗಳ ಗಾಜುಗಳು ಪುಡಿಯಾಗಿವೆ. ವಾಹನಗಳು ಕೂಡ ಜಖಂ ಆಗಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ. ದುಷ್ಕರ್ಮಿಗಳು ಈ ರೀತಿಯ ಅಟ್ಟಹಾಸವನ್ನ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಪದೇ ಇಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇವೆ. ಸುಮ್ಮನೆ ಹೋಗಬೇಕಾದ್ರೆ ಚಾಕು ಹಾಕಿ ಹೋಗೋದು ಕೂಡದ ಮತ್ತಿನಲ್ಲಿ, ಹಾಗೆ ವಾಹನಗಳಿಗೆ ಬೆಂಕಿಯನ್ನು ಹಾಕಿ ಹೋಗೋದು, ಗಾಜುಗಳನ್ನು ಪುಡಿ ಮಾಡಿ ಹೋಗೋದು, ಈ ರೀತಿಯ ದುಷ್ಕೃತ್ಯಗಳನ್ನು ದುಷ್ಕರ್ಮಿಗಳು ಮಾಡ್ತಾನೆ ಬರುತ್ತಿದ್ದಾರೆ. ಈಗ ಜೆಪಿ ನಗರ 6ನೇ ಹಂತದಲ್ಲೂ ಕೂಡ ಈ ರೀತಿಯ ಘಟನೆಯಾಗಿದ್ದು, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಯಾರು, ಯಾಕಾಗಿ ಕೃತ್ಯವನ್ನ ಮಾಡಿರುವಂತದ್ದು, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಇಲ್ಲಿವರೆಗೂ ಕೂಡ ಈ ಒಂದು ದುಷ್ಕೃತ್ಯ ಯಾವ ಕಾರಣಕ್ಕಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಇಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಆದ್ರೆ ಬೆಂಗಳೂರಿನ ಜೆಪಿ ನಗರ 6 ಫೇಸ್ ನಲ್ಲಿರುವಂತಹ ಇಂಚರ ಹೋಟೆಲ್ ನ ಹಿಂಭಾಗದಲ್ಲಿರುವಂತಹ ಮನೆಗಳ ಮುಂದೆ ರಸ್ತೆಯಲ್ಲಿ ನಿಂತಿದ್ದಂತಹ ಸುಮಾರು 4 ಕಾರುಗಳಿಗೆ ರಾತ್ರಿ ಕಿಡಿಗೇಡಿಗಳು ಬಂದು ಆ ಒಂದು ಕಾರಿನ ಗ್ಲಾಸ್ ಅನ್ನ ಹೊಡೆದು ಕಲ್ಲುಗಳಿಂದ ಗ್ಲಾಸ್ ಅನ್ನ ಹೊಡೆದು ಅಲ್ಲಿಂದ ಪರಾಗಿರುವಂತದ್ದು. ಬೆಳಗಿನ ಜಾವ ಕಾರಿನ ಮಾಲೀಕರು ಎದ್ದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಈ ಬಗ್ಗೆ ಕಾರಿನ ಮಾಲೀಕರು ಕೂಡ ಸೇರ್ಕೊಂಡು ಪುಟ್ಟನಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅಮರ್ ಪ್ರಸಾದ್. ಧನ್ಯವಾದ ನಾಗೇಂದ್ರ.